ಮುಂಡರಗಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ಸಾರ್ವಜನಿಕರ ಸೇವೆಯ ಕೇಂದ್ರವಾಗುವ ಬದಲು ಕಳ್ಳರ ಆಡಳಿತ ಕೇಂದ್ರವಾಗಿ ಮಾರ್ಪಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿಯಿಂದಾಗಿ ನಿಲ್ದಾಣದಲ್ಲಿ ಪ್ರಯಾಣಿಕರು ನೆಮ್ಮದಿಯಾಗಿ ಓಡಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ನಿಲ್ದಾಣದಲ್ಲಿರುವ ಕ್ಯಾಮೆರಾಗಳು ಕೇವಲ ಶೋಕಿಗಾಗಿ ಇಟ್ಟಂತಿದೆ. ಅವುಗಳಿಗೆ ಯಾವುದೇ ಸಂಪರ್ಕವಿಲ್ಲ, ರೆಕಾರ್ಡಿಂಗ್ ಕೂಡ ಇಲ್ಲ. ಕಳೆದ ಗುರುವಾರ ಎಕ್ಲಾಸಪುರ ಗ್ರಾಮದ ಭರಮಪ್ಪ ಕತ್ತಿ ಎಂಬ ರೈತನ ಜೇಬಿನಿಂದ 50,000 ರೂಪಾಯಿ ಕಳ್ಳತನವಾಗಿದ್ದು, ಸಿಸಿಟಿವಿ ಇಲ್ಲದ ಕಾರಣ ಕಳ್ಳರನ್ನು ಪತ್ತೆ ಹಚ್ಚುವುದು ಕಷ್ಟವಾಗಿದೆ. ಮಹಿಳೆಯರ ಸುರಕ್ಷತೆ ಶೂನ್ಯ. ಮಹಿಳಾ ವಿಶ್ರಾಂತಿ ಕೊಠಡಿಯು ಹಾಳಾದ ಯಂತ್ರಗಳ ಗೋದಾಮಿನಂತಾಗಿದೆ. ಶೌಚಾಲಯಗಳ ಸ್ಥಿತಿ ನರಕಕ್ಕಿಂತ ಕಡೆಯಾಗಿದ್ದು, ಮಹಿಳೆಯರು ಬಯಲಿನಲ್ಲೇ ಶೌಚಕ್ಕೆ ಹೋಗುವ ಅನಿವಾರ್ಯತೆ ಇದೆ. ಸೆಕ್ಯೂರಿಟಿ ಗಾರ್ಡ್ಗಳ ಸುಳಿವೇ ಇಲ್ಲ. ಪ್ರಶ್ನಿಸುವ ಸಾರ್ವಜನಿಕರ ಮೇಲೆ ಕೆಲ ಸಿಬ್ಬಂದಿಗಳು ದರ್ಪ ತೋರುತ್ತಾ ಏರುಧ್ವನಿಯಲ್ಲಿ ವರ್ತಿಸುತ್ತಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಚುಡಾಯಿಸುವ ಪುಂಡರಕಾಟ ನಿರಂತರವಾಗಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಪೊಲೀಸ್ ಇಲಾಖೆಯು ಸಿಸಿಟಿವಿ ಅಳವಡಿಸಲು ಪದೇ ಪದೇ ಪತ್ರ ಬರೆದರೂ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಜಪ್ಪಯ್ಯ ಎನ್ನುತ್ತಿಲ್ಲ. ಪ್ರಯಾಣಿಕರ ಸುರಕ್ಷತೆಗಿಂತ ಇವರಿಗೆ ಬೇರೇನು ಮುಖ್ಯ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಎಲ್ಲ ಅವ್ಯವಸ್ಥೆಗಳನ್ನು ಖಂಡಿಸಿರುವ ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ಮುಂಡರಗಿ ತಾಲೂಕು ಅಧ್ಯಕ್ಷರಾದ ವಿಎಸ್ ಗಟ್ಟಿಯವರು ಕೂಡಲೇ ಸಮಸ್ಯೆಗಳು ಬಗೆಹರಿಯದಿದ್ದರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮತ್ತು ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಮುಂಡರಗಿ ಬಸ್ ನಿಲ್ದಾಣದ ಸುಧಾರಣೆ ನಮ್ಮೆಲ್ಲರ ಹಕ್ಕು. ಕುಮಾರನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡರಗಿ. ಆ ಸಿ ಕ್ಯಾಮ್ರಾ ಇದ್ದರೆ ಇವತ್ತು ಸಿ ಕ್ಯಾಮ್ರಾ ಇದ್ರಪ್ಪ ಅಂದರೆ ಯಾರು ಕಳು ಮಾಡಿರ್ತಕ್ಕಂಥವ್ರು ಕಂಡಿಡ್ಲಿಕ್ಕೆ ಆಸ್ಪದ ಆಗ್ತದೆ. ಅದು ಇಲ್ಲ. ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಮುಂದುಗಡೆ ಪಾರ್ಕಿಂಗ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಆಮೇಲೆ ಶೌಚಾಲಯ ವ್ಯವಸ್ಥೆ ಅಂತೂ ಹೇಳ್ತಿರೋದು ಒಬ್ಬ ಮನುಷ್ಯಗೆ ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಅಮೌಂಟನ್ನು ಬಿಟ್ಟು ಹೆಚ್ಚಿಗೆ ಅಮೌಂಟನ್ನು ಇವತ್ತು ಅವನು ವಸೂಲು ಮಾಡ್ತಾಯಿದ್ದಾರೆ. ತಕ್ಷಣವೇ ಈ ಒಂದು ಕಾರ್ಯವನ್ನು ಒಂದು ವಾರದೊಳಗಿನ ಗ್ರಾಮಗಳಲ್ಲಿ ಹಾಕಿರ್ತಕ್ಕಂಥ ಸಿ ಕ್ಯಾಮ್ರಾಗಳು ಸ್ವಲ್ಪ ಪ್ರಮಾಣದಲ್ಲಿ 1 ಅಥವಾ 3 ಇರ್ಬೋದು. ಏನು ಈ ಬಸ್ಸುಗಳು ನಿಂದಿರ್ತವೆ, ಒಂದೊಂದು ಪ್ಲಾಟ್ಫಾರ್ಮಿಗೂ ಒಂದೊಂದು ಸಿ ಕ್ಯಾಮ್ರಾನ ಹಾಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಇಲ್ಲಿ ದಿನನಿತ್ಯ ಈಗೇನಾಗಿದೆ ಅಂದರೆ ಜನರ ಓಡಾಟ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಬೆಂಗಳೂರು, ಧರ್ಮಸ್ಥಳ, ಆ ಕಡೆ ಬೇರೆ ತಾಲೂಕುಗಳಿಂದ ಬಸ್ಗಳು ಬರ್ತಾಯಿದ್ದಾವೆ. ಅದಕ್ಕೋಸ್ಕರ ಮಾನ್ಯ DC ಅವರಾಗಲಿ ಅಥವಾ ಡಿಪೋ ಮ್ಯಾನೇಜರ್ ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ಶೀಘ್ರದಲ್ಲೇ ಇವನು ಸರಿಪಡಿಸ್ತಾ ಹೋದ್ರೆ ಕಿಸಾನ್ ಜಾಗೃತಿ ವಿಕಾಸ್ ತಂಡದಿಂದ ಉಗ್ರವಾದ ಹೋರಾಟನ ಮಾಡಬೇಕು. ತಮ್ಮ ಹೆಸರು? ವಿಎಸ್ ಗಟ್ಟಿ, ಮುಂಡರಗಿ.